ಚಿಲುಮೆ ಸಂಸ್ಥೆಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಮ್ಮ ಶಾಲೆಯಲ್ಲಿ ಮೂಡಿ ಬರಬೇಕಾದ್ರೆ ತಾವೆಲ್ಲರೂ ಕಾರಣ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲ ನನ್ನ ಮುಖ್ಯ ಶಿಕ್ಷಕರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನಮ್ಮ ನೆಚ್ಚಿನ ಚಿಲುಮೆ ಸಂಸ್ಥೆಯ ರವಿಕುಮಾರ್ ಸರ್ ಅವರೇ, ಇಷ್ಟು ಅದ್ಧೂರಿಯಾಗಿ ನೀವು ಮಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನಿಸಿರಲಿಲ್ಲ. ಈ ವರ್ಷ ನಮಗೆ ಭಾಳ ಖುಷಿ ತಂದಿದೆ. ಇದೇ ಥರ ನೀವು ಕೂಡ ಒಂದು ನಮ್ಮ ಸರ್ಕಾರಿ ಶಾಲೆಗಳನ್ನು ನೋಡ್ತಾ ಇರೋದು ನನಗೆ ಭಾಳ ಖುಷಿ ತಂದಿದೆ. ಏನಂದರೆ ನಮ್ಮ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಶಾಲೆಗಿಂತನೂ ಕಡಿಮೆ ಇಲ್ಲ. ಅದಕ್ಕಾಗಿ ತಾವು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಾ. ನನಗೆ ನಿಜವಾಗ್ಲೂ ಭಾಳ ಖುಷಿ ತಂದಿದೆ. ಜೊತೆಗೆ ನಿಮ್ಮ ಜೊತೆ ಕಾರ್ಯನಿರ್ವಹಿಸಂಥ ಎಲ್ಲ ನಿಮ್ಮ ಪದಾಧಿಕಾರಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ನೀವು ಯಾವಾಗಲೂ ಸದಾಕಾಲ ನಮ್ಮ ಶಾಲೆಗಾಗಿ ನಮ್ಮಂಥ ಬೇರೆ ಬೇರೆ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ನಿಮ್ಮ ಸಹಾಯ ಹಸ್ತವನ್ನು ನೀಡಬೇಕು, ಶಾಲೆಗಳನ್ನು ಉದ್ಧಾರ ಮಾಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಮತ್ತು ಏನಂತಂದರೆ ನಮ್ಮ ಶಾಲೆಗೆ ಪದೇ ಪದೇ ನೀವು ಬಂದು ಆವಾಗ ಇಲ್ಲಿಯ ಎಲ್ಲ ಹೇಗಿದೆ, ಇಲ್ಲಿಯ ನಮ್ಮ ಚಟುವಟಿಕೆಗಳು ಹೇಗೆ ನಡೀತಾ ಇರುತ್ತೆ ಅಂತ ನೋಡ್ತಾ ಇರ್ರಿ. ಆಮೇಲೆ ಮತ್ತು ಏನು ಸಮಸ್ಯೆಗಳಿದೆ ನಮ್ಮ ಜೊತೆ ಯಾವಾಗಲೂ ನೀವು ಕೈ ಜೋಡಿಸ್ತಾ ಇರಬೇಕು ಅಂತ ಹೇಳಿ ನಾನು ನಿಮ್ಮ ಜೊತೆ ಕಳಕಳಿಯಿಂದ ವಿನಂತಿಸಿಕೊಂಡು ನಮಗೆ ಸಹಾಯ ಹಸ್ತ ನೀಡ್ತೀರಾ ಅಂಥೇಳಿ ತಮಗೆ ನಮಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಪಿ ಚೌರಾಜು, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವನಗರ. ಇದಕ್ಕೆ ಗಂಗಮ್ಮ ತಿಮ್ಮಯ್ಯ ಸಂಸ್ಥೆಯವರು ಜಾಗವನ್ನು ದಾನ ಮಾಡಿ ಈ ಶಾಲೆಯನ್ನು ಅತ್ಯುತ್ತಮ ಮಟ್ಟದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ಈ ಒಂದು ಶಾಲೆ ನಡೀತಾ ಇದೆ. ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ 1931ರಲ್ಲಿ ಈ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಒಂದು 7 ವರ್ಷಗಳಲ್ಲಿ ಇದು ಶತಮಾನದ ಶಾಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಶಾಲೆಗೆ ಬಹಳಷ್ಟು ಸಂಸ್ಥೆಗಳು ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆ ನೀಡ್ತಾ ಬಂದಿದೆ. ಉತ್ತಮವಾದಂಥ ಶೌಚಾಲಯ ವ್ಯವಸ್ಥೆ ಇದೆ, ಕಟ್ಟಡಗಳಿದೆ ಮತ್ತು NGO ಸಂಸ್ಥೆಯವರು ವಿಜ್ಞಾನ ಪ್ರಯೋಗಾಲಯಗಳನ್ನು, ಗ್ರಂಥಾಲಯಗಳನ್ನು ಇವೆಲ್ಲವನ್ನೂ ಸಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಳೆದ ವರ್ಷ ಇದೇ ಒಂದು ಚಿಲುಮೆ ಫೌಂಡೇಶನ್ ಸಂಸ್ಥೆಯವರು ನಮ್ಮ ಒಂದು ಶಾಲೆಗೆ ಆಗಮಿಸಿ ಈ ಒಂದು ಶಾಲೆಯ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನು ಮತ್ತು ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ನೋಡಿ ಸಂತೋಷಗೊಂಡು ಈ ಶಾಲೆಯಲ್ಲೂ ಸಹ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಅವರು ನಿರ್ಧಾರ ಮಾಡಿ ಕಳೆದ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಕ್ಕಳಿಗೆಲ್ಲ ಲಡ್ಡು ವಿತರಣೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ರು. ಈ ಸಂಸ್ಥೆ ನಾನು ಕೇಳಿದ ಪ್ರಕಾರ ಈ ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅನೇಕ ವಾರ್ಡ್ಗಳಲ್ಲಿ ತಮ್ಮದೇ ಆದಂತಹ ಕೈಂಕರ್ಯವನ್ನು ಮಾಡ್ತಾ ಬಂದಿದೆ. ಇಲ್ಲಿರುವಂತಹ ಆ ಸಂಸ್ಥೆಯ ಫೌಂಡೇಶನ್ ಆದಂತಹ ರವಿಕುಮಾರ್ ಸರ್ ಅವರು ಬಹಳ ಕಾಳಜಿ ಉಳ್ಳಂತಹ ವ್ಯಕ್ತಿ ಅಂತ ನಾವಂತೂ ಕೇಳಿದ್ದೇವೆ. ಮತ್ತು ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬರುವಂತಹ ಅನೇಕ ವಿಡಿಯೋಗಳನ್ನು ನೋಡಿದ್ರೆ ಅವರು ಈ ಒಂದು ಸಮಾಜದ ಬಗ್ಗೆ ಇಟ್ಟಿರುವಂತಹ ಕಳಕಳಿ ಮತ್ತು ಆ ಒಂದು ಜನಗಳ ಒಂದು ಆರೋಗ್ಯವನ್ನು ಸುಧಾರಿಸಬೇಕು ಅನ್ನುವಂತಹ ಒಂದು ಆಸ್ಥೆ ಇದೆಯಲ್ಲ, ಅದು ಬಹಳಷ್ಟು ಮೆಚ್ಚುವಂಥದ್ದು. ಈ ಚಿಲುಮೆ ಫೌಂಡೇಶನ್ ಸಂಸ್ಥೆ ಮುಖ್ಯವಾಗಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡುತ್ತೆ ಮತ್ತು ಆಹಾರ ಮತ್ತು ಆರೋಗ್ಯ ಈ 3 ವಿಚಾರಗಳಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಬಹುತೇಕ ಇಲ್ಲಿನ ಜನಗಳಿಗೆ ಅವರು ಚಿರಪರಿಚಿತರಾಗಿದ್ದಾರೆ. ಮತ್ತು ಈ ಸಂಸ್ಥೆಯ ಕಾರ್ಯವೈಖರಿ ಅನೇಕ ಜನ ಪ್ರಶಂಸೆ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಸಂಸ್ಥೆಯ ಸಂಸ್ಥಾಪಕರಾದಂತಹ ರವಿಕುಮಾರ್ ಅವರು ಮತ್ತು ಅವರ ಒಂದು ಸಂಸ್ಥೆಯವರು ಅಂದರೆ ಪದಾಧಿಕಾರಿಗಳು ಅವರೂ ಸಹ ಭಾಳಷ್ಟು ಮಟ್ಟಿಗೆ ಚೆನ್ನಾಗಿ ಕೈ ಜೋಡಿಸ್ತಾ ಬಂದಿದ್ದಾರೆ. ಈ ದಿನ ಈ ಒಂದು 525ನೇ ಕನಕದಾಸ ಜಯಂತಿಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಈ ಒಂದು ಕನಕದಾಸ ಜಯಂತಿ ಆಚರಣೆಯನ್ನು ಭಾಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಅವರು ಆಲೋಚನೆ ಮಾಡಿ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಪ್ರಾರಂಭದಲ್ಲಿ ನಾನು ಕಾರ್ಯಕ್ರಮವನ್ನು ನಡೆಸುವಂಥ ಸಂದರ್ಭದಲ್ಲಿ ನನಗೆ ಇದೊಂದು ಸರಳವಾದಂಥ ಕಾರ್ಯಕ್ರಮ ಇದೆಯಲ್ಲ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ನೋಡಿದ್ರೆ ಇವರು ಬಹಳಷ್ಟು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರಿಗೂ ಸಹ ಕನಕದಾಸರ ಒಂದು ಮೇಲೋಸ್ತ್ರವನ್ನು ಕೊಡುವುದರ ಮುಖಾಂತರ ಮತ್ತು ಅವರ ಒಂದು ಬ್ಯಾನರನ್ನು ತಂದು ಆ ಮಕ್ಕಳಿಗೆ ಕನಕದಾಸರ ವಿಚಾರಧಾರೆಯನ್ನು ಮುಟ್ಟಿಸೋದ್ರ ಮುಖಾಂತರ, ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ಸಹ ಲಾಡು ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ತಮ್ಮ ಸಂಸ್ಥೆಯ ಒಂದು ಹುಟ್ಟು ಮತ್ತು ಅದರ ಒಂದು ಕಾರ್ಯವೈಖರಿಯನ್ನು ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೂ ತಿಳಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಒಂದು ಶಾಲೆಯ ಪರವಾಗಿ, ನನ್ನ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಮತ್ತು ನಮ್ಮ SDMC ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಜೊತೆಯಲ್ಲಿ ಅವರ ಜೊತೆ ಸಹಚಾರಿಗಳಾಗಿ
ಕರ್ತವ್ಯ ನಿರ್ವಹಿಸುವಂಥ ಎಲ್ಲ ಪದಾಧಿಕಾರಿ ಸನ್ಮಿತ್ರರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.